ಸೀಟ್ ಬ್ಲಾಕಿಂಗ್ ದಂಧೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿಯನ್ನ ಮಾಡಿತ್ತು. ಇಡಿ ಅಧಿಕಾರಿಗಳ ದಾಳಿ ರೇಡ್ ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 3 ಕಾಲೇಜು ಸೇರಿ 17 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ರೇಡ್ ಮಾಡಿತ್ತು. ದಾಳಿಯಲ್ಲಿ 1,70,00,000 ಹಣವನ್ನು ವಶಕ್ಕೆ ಪಡೆದಿದೆ ಇಡಿ ಅನ್ನೋದು ಗೊತ್ತಾಗ್ತಾ ಇದೆ. ಡಿಜಿಟಲ್ ಎವಿಡೆನ್ಸ್ ಸೇರಿ ಪ್ರಮುಖ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿಕೊಂಡಿದೆ. BMS ಕಾಲೇಜು, ಆಕಾಶ್ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದಂತಹ ಹಲವು ಕಡೆಗಳಲ್ಲಿ ರೇಡ್ ಅನ್ನ ಮಾಡಲಾಗಿತ್ತು. ಸೀಟ್ ಬ್ಲಾಕಿಂಗ್ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. 3 ಕಾಲೇಜಿಗೆ ಸಂಬಂಧಪಟ್ಟಂತಹ 17 ಸ್ಥಳಗಳಲ್ಲಿ ಏಕಾಏಕಿಯಾಗಿ ರೇಡ್ ಅನ್ನ ಮಾಡಲಾಗಿತ್ತು. ಈ ರೇಡ್ ಸಂದರ್ಭದಲ್ಲಿ 1,70,00,000 ಹಾರ್ಡ್ ಕ್ಯಾಶ್ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದಿಷ್ಟು ಡಿಜಿಟಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, 3 ಕಾಲೇಜಿಗೆ ಸಂಬಂಧಪಟ್ಟಂತಹ 17 ಸ್ಥಳಗಳಲ್ಲಿ ನಡೆಸಿದಂತಹ ಇಡೀ ರೇಡ್ ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ರೇಡ್ನ ಅಂತ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರಮುಖವಾಗಿ ಸೀಟ್ ಬ್ಲಾಕಿಂಗ್ ದಂಧೆಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಸರಿಸುಮಾರು 18 ಪ್ರದೇಶಗಳಲ್ಲಿ ದಾಳಿಯನ್ನ ನಡೆಸಿ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ರು. ಅಂದ್ರೆ ಆ ಇಡಿ ದಾಳಿಯನ್ನ ನಡೆಸುವಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಇದ್ದಂತ ಅನುಮಾನ ಅಂದ್ರೆ ಪ್ರತಿಯೊಂದು ಸೀಟ್ಗೂ ಕೂಡ 60 ರಿಂದ 70 ಲಕ್ಷದಷ್ಟು ಹಣವನ್ನ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸೀಟ್ ಬ್ಲಾಕಿಂಗ್ ಅನ್ನ ಒಂದು ದಂಧೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ದಾಳಿಯನ್ನ ನಡೆಸ್ತಾರೆ. ದಾಳಿಯ ಸಂದರ್ಭದಲ್ಲಿ ಸರಿಸುಮಾರು 1.70 ಕೋಟಿಯಷ್ಟು ಅಂದ್ರೆ 1,70,00,000 ನಗದು ಹಣವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಡಿಜಿಟಲ್ ಎವಿಡೆನ್ಸ್ಗಳು, ಪ್ರಮುಖವಾಗಿ ಸೀಟ್ ಬ್ಲಾಕಿಂಗ್ ಅನ್ನ ಮಾಡಿದಂತವರು ತುಮಕೂರಿನ ಮೂಲದ 2 ವಿದ್ಯಾರ್ಥಿಗಳು 100ಕ್ಕೂ ಹೆಚ್ಚು ಸೀಟ್ ಬ್ಲಾಕಿಂಗ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬಹಿರಂಗ ಆಗ್ತಾ ಇರೋಂಥದ್ದು. ಅಂದ್ರೆ ಆ 2 ವಿದ್ಯಾರ್ಥಿಗಳ ಹೆಸರಿನಲ್ಲಿ ಈ ರೀತಿಯಲ್ಲಿ ನಕಲಿಯಾಗಿ ಅಡ್ರೆಸ್ ಅನ್ನ ಕ್ರಿಯೇಟ್ ಮಾಡುವಂತದ್ದು, ಜೊತೆಗೆ ಅವರ ಮೂಲಕ ಕಂಪ್ಯೂಟರ್ ನಲ್ಲಿ ಸೀಟ್ ಅನ್ನ ಬ್ಲಾಕಿಂಗ್ ಮಾಡುವಂತದ್ದು, ಅದನ್ನ 60 ಲಕ್ಷದಿಂದ 70 ಲಕ್ಷಕ್ಕೆ ಮಾರಾಟ ಮಾಡುವಂತ ಒಂದಷ್ಟು ಕೆಲಸಗಳನ್ನ ನಡೆಸಲಾಗ್ತಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಕ್ಕಿರುವಂತದ್ದು. ಆ ಮಾಹಿತಿಗಳನ್ನ ಆಧರಿಸಿ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು. ಇನ್ನು ಕೂಡ ದಾಳಿ ಮುಕ್ತಾಯಗೊಂಡಿದೆ. ಜೊತೆಗೆ ಡಿಜಿಟಲ್ ಎವಿಡೆನ್ಸ್ ಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮುಂದಿನ ಹಂತಗಳಲ್ಲಿ ಅಂದ್ರೆ BMS ಕಾಲೇಜ್ ಇರ್ಬೋದು, ಹಾರಿಜಾನ್ ಕಾಲೇಜ್ ಇರ್ಬೋದು ಮತ್ತು ಆಕಾಶ್ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಈ 3 ಕಾಲೇಜುಗಳಲ್ಲೂ ಕೂಡ ಯಾರ್ಯಾರು ವಿದ್ಯಾರ್ಥಿಗಳು ಈ ರೀತಿಯ ಸೀಟ್ ಅನ್ನ ಪಡ್ಕೊಂಡಿದ್ದಾರೆ ಮತ್ತು ಅದರಲ್ಲಿ ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮಧ್ಯವರ್ತಿಗಳು, ದಲ್ಲಾಳಿಗಳು ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆ ಇನ್ನೂ ಕೂಡ ಡ್ರಿಲ್ ಅನ್ನ ಮಾಡಬೇಕು. ಜೊತೆಗೆ ಅವರಿಂದ ಇನ್ನೊಂದಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ಬೇಕಾಗಿರೋಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.